ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನು ಹೆಂಡತಿ ತುಂಬ ದಿನದಿಂದ ಕೇಳ್ತಾ ಇದ್ದೆ ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ. ಸೊ ನಾವು ಹೋಗಿದ್ದೆ ಪ್ಲಾನೆಟ್ಸ್ ಅಕ್ವೇರಿಯಂ ಪೆಟ್ಸ್ ಪಾರ್ಕ್. ಇದು ನಾವು ಫಸ್ಟ್ ಟೈಮ್ ಹೋಗ್ತಿರೋದು. ನಾನು ಹೆಂಡತಿ ಮೊದಲು ಕಾಲೇಜ್ ಡೇಸಲ್ಲಿ ಬಂದಿಲ್ಲಂತೆ, ಸೊ ಅದಕ್ಕೆ ನಾವು ಈಗ ಹೋಗ್ತಾ ಇದ್ವಿ. ಇದಿರುವುದು ನಮ್ಮ ಮೈಸೂರು ಹೆಸರಾಂತ ಇಂಡಸ್ಟ್ರಿಯಲ್ ಏರಿಯಾ ಹೆಬ್ಬಾಳಲ್ಲಿ. ಸ್ಟಾರ್ಟಿಂಗ್ ಹೋದ ತಕ್ಷಣ ಶಾರ್ಕ್ ಮೌತಿಂದ ಎಂಟ್ರಿ ಸಿಗುತ್ತೆ. ಅದೊಂದು ಒಳ್ಳೆ ವೈಪ್ ಕೊಡುತ್ತೆ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ ಇದೆ, ಮತ್ತು ಒರಿಜಿನಲ್ ಕಲೆಕ್ಷನ್ ಆಫ್ ಬರ್ಡ್ಸ್ ಫೆದರ್ಸ್ ನೋಡೋಕ್ಕೆ ಸಿಗುತ್ತೆ. ಮತ್ತು ಚಾಕ್ ಆ್ಯಂಡ್ ಪೆನ್ಸಿಲ್ ಮೈಕ್ರೋ ಆರ್ಟ್ ಗ್ಯಾಲರಿ ನೋಡೋಕ್ಕೆ ಸಿಗುತ್ತೆ. ನೆಕ್ಸ್ಟ್ ಮೇನ್ ಅಟ್ರಾಕ್ಷನ್ ಇಲ್ಲಿಗೆಲ್ಲ ಬರೋದೇ ಇಗ್ವಾನ ಜೊತೆ ಫೋಟೋಸ್ ತೊಗೊಳೋದಕ್ಕೆ. ಅದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತಂತೆ. ನಾವು ಏನು ಇಂಟ್ರೆಸ್ಟ್ ಇರಲಿಲ್ಲ, ನಾವು ತೊಗೊಳ್ಳಿಲ್ಲ. ನೀವು ಬೇಕಾದ್ರೆ ತೊಗೋಬೋದು. ಮತ್ತು ಹೆಬ್ಬಾವು ಕೊಡ್ತಾರಂತೆ, ಅದಕ್ಕೆ ಬೇರೆ ಡಿಫ್ರೆಂಟ್ ಫೀಸ್ ಇದೆ. ಅದ್ರ ಜೊತೆ ನೀವು ಬೇಕಾದ್ರೆ ಫೋಟೋಸ್ ತೊಗೋಬೋದು. ಮತ್ತು ನೆಕ್ಸ್ಟ್ ಹೋಗ್ತಾ ಇದ್ದರೆ ಸಿಗುತ್ತೆ ನಿಮಗೆ ಡಿಫ್ರೆಂಟ್ ಬರ್ಡ್ಸು, ಡಿಫ್ರೆಂಟ್ ಬ್ರೀಡ್ಸ್ ಆಫ್ ಟೋ ಸಿಗುತ್ತೆ. ಅದು ನೋಡೋದಕ್ಕೆ ತುಂಬ ಮುದ್ದಾಗಿದೆ. ಮತ್ತು ಜರ್ಮನ್ ಆ್ಯಂಡ್ ಅಮೇರಿಕನ್ ಡಾಗ್ಸ್ ಸಿಗುತ್ತೆ. ಅದು ನೋಡೋದಕ್ಕೆ ತುಂಬ ಕ್ಯೂಟ್ ಆಗಿದೆ. ಮತ್ತು ಪರ್ಷಿಯನ್ ಕ್ಯಾಟ್ಸ್ ಇಟ್ಟಿದ್ದಾರೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡ್ತಾ ಇದ್ದರೆ ಅಲ್ಲೇ ಇರೋಣ ಅಂತ ಅನಿಸುತ್ತೆ. ಆಸ್ಟ್ರಿಚ್ ಅದು ಬಟ್ ನಮಗಿಂತ ಹೈಟ್ ಇದೆ. ನಮ್ಮ ಜೊತೆ ಕ್ವಾಟ್ಲೆ ಕೊಡ್ತಾಯಿತ್ತು. ನಮಗಂತೂ ತುಂಬ ಇಷ್ಟ ಆಯಿತು. ಅದ್ರ ಜೊತೆ ಆಟ ಆಡ್ಕೊಂಡಿದ್ವಿ. ಮತ್ತು ಇಲ್ಲಿ ನೋಡ್ತಾ ಇರೋದು ಡಾಗ್ಸ್ ಫುಲ್ ಫ್ರೆಂಡ್ಲಿ ಇದೆ. ಮತ್ತು ಇಲ್ಲಿ ಡಾಂಕಿ, ಡಿಫ್ರೆಂಟ್ ಬ್ರೀಡ್ಸ್ ಆಫ್ ಮೇಕೆ, ಕೋಳಿ ಎಲ್ಲ ಸಿಗುತ್ತೆ. ಅದು ಕೂಡ ಮಕ್ಕಳಿಗೆ ಇಷ್ಟ ಆಗುತ್ತೆ. ದೊಡ್ಡವ್ರಿಗೆ ಜಿಪ್ ಲೈನ್ ಕೂಡ ಆ್ಯಕ್ಟಿವಿಟೀಸ್ ಇದೆ. ಅದು ಬೇಕಾದ್ರೆ ಆಟ ಆಡ್ಬೋದು. ಇಂಟ್ರೆಸ್ಟ್ ಇದ್ದರೆ ಅದಕ್ಕೆ ಬೇರೆ ಡಿಫ್ರೆಂಟ್ ಕಾಸ್ಟ್ ಇದೆ, ಚಾರ್ಜಸ್ ತಗೋತಾರೆ. ಮಕ್ಕಳಿಗೆ ಪ್ಲೇ ಏರಿಯಾ ಕೂಡ ಇದೆ. ಅಲ್ಲಿ ಮಕ್ಕಳಿಗೆ ಇಷ್ಟ ಬಂದಂತೆ ಆಟ ಆಡ್ಬೋದು. ಮತ್ತು ಹೊಟ್ಟೆ ಏನಾದ್ರು ಹಸಿಯುತ್ತಾ ಇದ್ದರೆ ಚಾಟ್ಸ್ ತಿನ್ಬೋದು. ಹೋಟೆಲ್ ಕೂಡ ಇದೆ. ಇಲ್ಲಿಗೆ ಬಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ತುಂಬ ಎಂಜಾಯ್ ಮಾಡ್ಬೋದು. ನೀವು ಕೂಡ ಒಂದು ಸಲ ವಿಸಿಟ್ ಕೊಡಿ. ಧನ್ಯವಾದ.